ನಮಸ್ಕಾರ ಕನ್ನಡಿಗರ, ನಾನು ನಿಮ್ಮ ವಿಶೇಷ. ಎಲ್ಲರೂ ಬಿಂದಾಸ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರೋಣ. ಜಾತಿ 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 ಎಲ್ಲಿಂದ ಉಟ್ಕೊಂತು ಈ ಜಾತಿ? ಅಮಾಯಕರ ಮನುಷ್ಯರನ್ನ ತಿನ್ನೋಕೋಸ್ಕರನ? ಕುಕ್ಕಿ 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 ಹಿಂಸೆ ಕೊಡೋಕೋಸ್ಕರನ? ನಾನು ಈ ವಿಡಿಯೋನ ಲೈಕ್ಗೋಸ್ಕರನ, ಕಮೆಂಟ್ಸ್ಗೋಸ್ಕರನ ಯಾವ್ದಕ್ಕೂ ಮಾಡ್ತಿಲ್ಲ ಬಾಸ್. ನನ್ಗನ್ಸಿದ್ದನ್ನ, ನನ್ನ ಅನಿಸಿಕೆಗಳ ನಿಮ್ಮ ಹತ್ರ ಹಂಚ್ಕೊಂತ ಇದ್ದೀನಿ. ಯಾಕೆ ಈ ಅನಿಷ್ಟ ನಮ್ಮ ಸಮಾಜದಲ್ಲಿ ಇಷ್ಟೊಂದು ಕಠಿಣವಾಗಿ ಪ್ರತಿಯೊಬ್ಬರು ಹಿಂಸೆ ಕೊಡ್ತಾ ಇದೆ? ಇದು ನಮ್ ತಲೆಯಲ್ಲಿ ಹೋಗ್ತಾನೆ ಇಲ್ಲ ಅನ್ಸುತ್ತೆ. ಎಷ್ಟೋ ಶತಮಾನಗಳು ಕಾಲದಿಂದ ಇದನ್ನ ನಾವು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ ಅನ್ಸ್ಬಿಟ್ಟಿದೆ. ಪ್ರತಿಯೊಬ್ಬರು ಮನೇಲಿ ಕೂಡ ಗೊತ್ತಿದ್ದು ತಪ್ಪು ಮಾಡ್ತಾ ಇದೀವಿ. ನಮ್ಮ ಮಕ್ಕಳಿಗೆ ಇದನ್ನ ತಲೆಯಲ್ಲಿ ಇನ್ಸಿಸ್ಟ್ ಮಾಡ್ತಾ ಇದೀವಿ. ಮುಂದಿನ ಯುವ ಪೀಳಿಗೆಗೆ ನಾವು ಮಾದರಿ ಆಗ್ಬೇಕು ಅಂತ ಇದ್ರೆ ಇಲ್ಲಿ ನಾವು ಮಾಡ್ತಿರೋದೇ ಬೇರೆ. ಹೊಲಸು ರಾಜಕೀಯ ಆಗಿರ್ಬೋದು. ಆ ರಾಜಕೀಯದಿಂದ ಈ ಜಾತಿನ ಯೂಸ್ ಮಾಡಿಕೊಂಡು ನಮ್ಮ ಹತ್ರ ಓಟ್ ಕೇಳ್ತಾರೆ. ಅದೊಂದು ಬಿಡಿ, ಅದ್ರ ಬಗ್ಗೆ ಬರ್ತೀನಿ. ಇನ್ನು ರೀಸೆಂಟ್ ಆಗಿ ನೀವು ನೋಡಿದ್ವಿ, ಕೊಪ್ಪಳದಲ್ಲಿ ಆಗಿದ್ದು, ಮರಕೊಂಬಿದು ಗ್ರಾಮದಲ್ಲಿ. ಆ ಹಳ್ಳಿಯಲ್ಲಿ ಆದ ಘಟನೆ ಇಡೀ ನ್ಯಾಷನಲ್ ನ್ಯೂಸ್ ಆಯ್ತದು. 100 ಜನ ಜೀವಾವಧಿ ಶಿಕ್ಷೆಗೊಳಗಾಗಿದ್ರು. ಇವಾಗ ಬಿಡಿ, ಮತ್ತೆ ಅದು ಬೇಲ್ ಹಾಕೊಂಡು ಹೊರಗಡೆ ಬರ್ತಿದ್ದಾರೆ. ಎಲ್ಲಿದೆ ನ್ಯಾಯ? ಒಂದ್ ಕಡೆ ನಿಂತ್ಕೊಂಡ್ರೆ ಆಗಿದ್ ಸರಿ ಅಂತಾರೆ, ಇನ್ನೊಂದ್ ಕಡೆ ಅದು ಆಗ್ಬಾರ್ದಿತ್ತು, ಅಷ್ಟು ಜನಕ್ಕೆ ಅಮಾಯಕರ ಮನೇಲಿ ತೊಂದರೆ ಆಗುತ್ತೆ ಅಂತ ಈ ಕಡೆ ಒಂದು ವಾದ ಇದೆ, ಈ ಕಡೆ ಒಂದು ವಾದ ಇದೆ. ನಾನು ಎರಡರ ಮಧ್ಯೆ ನಿಂತ್ಕೊಳ್ಳಲ್ಲ. ವಿಶ್ವ ಮಾನವನಾಗಿ ನಿಂತ್ಕೊಳ್ಳಿ, ಒಬ್ಬ ಮನುಷ್ಯನಾಗಿ ನಿಂತ್ಕೊಳ್ಳಿ. ಜಾತಿ ಇರೋದು ಎರಡೇ, ಒಂದು ಗಂಡ್ ಜಾತಿ, ಒಂದು ಹೆಣ್ ಜಾತಿ. ಇನ್ ಮಿಕ್ಕಿದೆಲ್ಲ ನಾವು ಮಾಡ್ಕೊಂಡಿರೋದು. ಚಿಕ್ಕ ಪುಟ್ಟ ಮಗು ಜಗತ್ನ ಕಾಣ್ಬೇಕಾದ್ರೆ ಅದಕ್ಕೆ ಏನೂ ತಲೆಯಲ್ಲಿರಲ್ಲ. ತನಗೆ ಕಾಣಿಸೋದು ಅಮ್ಮ, ಅಪ್ಪ, ತನ್ನ ಕುಟುಂಬ. ಅದು ಬೆಳೀತಾ 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 ನಾವು ತುಂಬ್ತೀವಲ್ಲ ತಲೆಯಲ್ಲಿ, ಅದು ಅಸಹ್ಯ. ಎಲ್ಲೋದ್ರೂ ಜಾತಿ ಬೇಕು, ಎಲ್ಲೋದ್ರೂ ಜಾತಿಗೆ ಹೇಳ್ತಾರೆ. ಮೇಲಿಂದ ಕೇಳಲ್ಲ, ಒಳಗಡೆಯಿಂದ ಕೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಹಿಂದೆಯಿಂದ ನಿಮ್ ಎದುರುಗಡೆ ಯಾರು ಕೇಳಲ್ಲ. ಹಿಂದೆಯಿಂದ ನೀವು ನಮ್ಮವರು, ಇವ್ರು ನಮ್ಮವರು, ಅವ್ರು ನಮ್ಮವರು. ಬೆಂಕಿ ಯಾಕೆ ಅದಕ್ಕೆ? ಒಬ್ಬ ಮನುಷ್ಯನಾಗಿ ಮಾನವೀಯತೆಯಿಂದ ಒಬ್ಬರ ಮನುಷ್ಯನ ನೋಡಿ. ಪ್ರತಿಯೊಂದರಲ್ಲೂ ಜಾತಿ 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 ಅಂತ ಹುಡ್ಕೊಂಡೋದ್ರೆ ನಮ್ಮ ಸಮಾಜ, ನಮ್ಮ ಭಾರತ ಎಲ್ಲೋಗುತ್ತೆ? ಅದಕ್ಕೆ ನಾವ್ ಇನ್ನು ಇರೋ ಕಡೆನೇ ಇದ್ದೀವಿ. ನಮ್ಮ ದೇಶ ಎಷ್ಟೇ ಮುಂದುವರಿಬಹುದು, ಎಷ್ಟೇ GDP ನಮ್ಮ ದೇಶ 3ನೇ ಸ್ಥಾನಕ್ಕೆ ಬರ್ಬೋದು, 2ನೇ ಸ್ಥಾನಕ್ಕೆ ಬರ್ಬೋದು, 1ನೇ ಸ್ಥಾನಕ್ಕೂ ಬರಕ್ ಟ್ರೈ ಮಾಡಬಹುದು. ಅಮೆರಿಕ ದೊಡ್ಡಣ್ಣನ ಬೀಟ್ ಮಾಡೋ ಕೆಪಾಸಿಟಿ ನಮ್ಗಿದ್ರು ಮಾಡಕ್ ಏನಕ್ಕೆ ಆಗ್ತಿಲ್ಲ ಅಂದ್ರೆ ನಮ್ಮಲ್ಲಿರೋ ಕೆಲವು ಪದ್ಧತಿಗಳು, ಅದ್ರೊಳಗಡೆ ಶೋಷಣೆಗಳಿಗೆ ಒಳಗಾಗ್ತಿರೋ ಪ್ರತಿಯೊಬ್ಬ ಮುಗ್ಧ ಜೀವಿಗಳು. ದಿನ ಪೇಪರ್ ಅಲ್ಲಿ ನೋಡಿ ಬಾಸ್, ಪ್ರತಿ ಪೇಪರ್ ಅಲ್ಲಿ ನೋಡಿ ಬಾಸ್ ಗುರು, ಯಾವ್ದಾದ್ರೂ ಒಂದು ಘಟನೆಗಳು ಒಂದು ಹಳ್ಳಿಲಿ, ಯಾವ್ದಾದ್ರೂ ಒಂದು ಘಟನೆಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಆಗ್ತಾನೆ ಇರುತ್ತೆ. ಪ್ರತಿದಿನ ಶೋಷಣೆಗಳಿಗೆ ಒಳಗಾಗ್ತಾನೆ ಇರ್ತಾರೆ. ಆ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಹೋಗಕ್ ಬಿಡ್ಲಿಲ್ಲ, ಮಗುನ ಕಟ್ಟಾಕಿದ್ರು, ಮಗು ಹೊಡೆದ್ರು, ಯಾರೋ ಒಬ್ಬ ದಲಿತನಿಗೆ ಹೊಡೆದ್ರು. ಈ ದಲಿತ ಮತ್ತೆ ಮೇಲೆ ಕೆಳಗೆ ಅನ್ನೋ ಕಾನ್ಸೆಪ್ಟೇ ಇಲ್ಲ. ತೆಗೆದು ಬಿಸಾಕ್ಬಿಡ್ಬೇಕು. ಒಂದೇ ಇರೋದು, ಹೇಳ್ತಿಲ್ವಾ, ಮಾನವೀಯತೆ. ಇನ್ನು 2 ಗಂಡು ಹೆಣ್ಣು. ಅದನ್ನ ನಾನು ಯಾವಾಗಲೂ ತಲೆಯಲ್ಲಿ ಇಟ್ಕೊಬೇಕು, ನಾವುಗಳು ತಲೆಯಲ್ಲಿ ಇಟ್ಕೊಬೇಕು. ಚಿಕ್ಕವರಿದ್ದಾಗ ನಿಮ್ಮ ಸ್ನೇಹ ಮಾಡ್ತೀರಾ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವ್ರ ಮನೆಗೆ ಹೋಗ್ತೀರಾ, ಊಟ ಹಾಕ್ತಾರೆ, ಖುಷಿಯಾಗಿ ಮಾತಾಡ್ಕೊಂಡು ಒಂದು ಬಾಂಧವ್ಯ ಬೆಳೆಯುತ್ತೆ. ಕೊನೆಗೆ ಒಂದು ಮಾತು ಬರುತ್ತೆ. ನೀವು ನಿಮ್ಮ ಜೀವನದಲ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಕೆಲವರು ಮಾಡಿಲ್ದೇ ಇರ್ಬೋದು. ಅವ್ರು ಯಾರು, ಅವ್ರು ಯಾವ ಜಾತಿ ಅವರು ಅಂತ ನಿಮ್ ಮುಂದೆ ಕೇಳಲ್ಲ, ಅವ್ರ ಮನೆಯವ್ರು ಮಾತಾಡ್ಕೊಂತಾರೆ. ಓ, ಅವ್ರ ಆ ಜಾತಿನ? ಮುಂದೆ ನೆಕ್ಸ್ಟ್ ಬರಬೇಕಾದ್ರೆ ಆ ಮನೆಗೆ ನಿಮ್ಮನ್ನ ಟ್ರೀಟ್ ಮಾಡೋದೇ ಬೇರೆ ತರ ಇರುತ್ತೆ.
ನಿಮ್ಮನ್ನ ಮಾತಾಡ್ಸೋದೇ ಬೇರೆ ತರ ಇರುತ್ತೆ, ಕೆಲವರು ಊಟನೇ ಹಾಕಲ್ಲ. ಇದೆಲ್ಲ ಆಗಿ ತುಂಬಾ ಇತ್ತು, ಇವಾಗ ಕಮ್ಮಿ ಆಗಿದೆ ಕಂಪ್ಯಾರಿಟಿವ್ಲಿ. ಈಗಿನ ಯುವ ಜನತೆಗಳು ತುಂಬಾ ಬುದ್ಧಿವಂತರಾಗಿದ್ದಾರೆ, ಇದನ್ನ ಮಾಡಲ್ಲ. ಆದ್ರೆ ಈ ತರ ಘಟನೆಗಳು ಇನ್ನೂ ನಡೀತಾ ಇದೆ, ತುಂಬಾ ಇದೆ. ಆ ಶೋಷಣೆಗೆ ಒಳಗಾಗ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ನಾವ್ ಮೇಲೆ, ನೀವು ಕೆಳಗೆ, ನೀವ್ ಮೇಲೆ, ನಾವು ಕೆಳಗೆ. ಯಾವ್ದಿವೆಲ್ಲ ಯಾರು ಮಾಡಿದ್ದು? ಯಾಕೆ ಇನ್ನೂ ಈ 2024ರಲ್ಲೂ ಇನ್ನೂ ಬಲಿಯಾಗ್ತಾ ಇದೀವಿ ಇಂಥ ದರಿದ್ರ ಅನಿಷ್ಟಕ್ಕೆ? ಕಿತ್ತ ಬಿಸಾಕ್ರಿ ಗುರು. ನಾನ್ ಯಾವನ್ ಗುರು? ಏನ್ ನಿನ್ ಶಾಸನ ಇದ್ರ ಬಗ್ಗೆ ಮಾತಾಡಕ್ಕೆ ಅನ್ಕೊಂತೀರಾ? ನಾನು ಯಾವನೂ ಅಲ್ಲ. ನನ್ನ ಒಳಗಿರೋ ಪ್ರಶ್ನೆಗಳನ್ನ, ಒಳಗಿರೋ ಕೆಲವೊಂದು ಭಾವನೆಗಳನ್ನ ನಿಮ್ಮ ಹತ್ರ ಹಂಚ್ಕೊಂತಾ ಇದ್ದೀನಿ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಬಾಕ್ಸ್. ಇನ್ನು ಈ ಸಮಾಜದಲ್ಲಿ ಯಾಕೆ ಈ ಕೆಟ್ಟ ಅನಿಷ್ಟಕ್ಕೆ ಬಲಿಯಾಗ್ತಿದೀವಿ? ಯಾವಾಗ ಇದರಿಂದ ಹೊರಗಡೆ ಬರ್ತೀವಿ? ಯಾಕೆ ನಾವೆಲ್ಲರೂ ಒಂದೇ? ಯಾಕೆಲ್ಲರೂ ನಾವೆಲ್ಲ ಒಂದೇ? ನಾವು ಒಂದೇ ಪ್ರೀತಿಸೋಣ, ಪ್ರೀತಿನ ಹಂಚೋಣ. ಮನುಷ್ಯರು ನಾವು, ಒಬ್ರಿಗೊಬ್ರು ಹಾಕ್ ಬರೋಣ. ಅವನು ಆ ಧರ್ಮ ಈ ಧರ್ಮ ಬಿಟ್ಟಾಕಿ ಅವೆಲ್ಲ. ಮೊದಲು ಮಾನವನಾಗು ಅಂತ ಹೇಳ್ತಾರಲ್ಲ, ಅದನ್ನ ಯಾವಾಗಲೂ ಕಲಿಬೇಕು ನಾವು. ಪ್ರೀತಿ ಹಂಚೋಣ. ನೀವು ಖುಷಿಯಾಗಿ ಮಾತಾಡಿದ್ರೆ ನಾವು ಖುಷಿಯಾಗಿ ಮಾತಾಡ್ತೀವಿ. ನಮ್ಮನೆಗೆ ನೀವು ಬನ್ನಿ, ನಿಮ್ಮನೆಗೆ ನಾವು ಬನ್ನಿ. ಸಿಹಿ ಹಂಚ್ಕೊಳ್ಳಿ, ಕಷ್ಟಗಳನ್ನ ಹಂಚ್ಕೊಳ್ಳಿ, ಖುಷಿಯಾಗಿ ಮಾತಾಡಿ. ಆ ತರ ಮೆಂಟಾಲಿಟಿ ನಮ್ ಇಂಡಿಯನ್ಸ್ಗೆ ಯಾಕೆ ಇನ್ನೂ ಬರ್ತಾ ಇಲ್ಲ? ಅವನ್ ಆ ಜಾತಿ, ಇವನ್ ಈ ಜಾತಿ, ಇವನ್ ಹೊರಗಡೆ ಬಿಡ್ಬೇಡ, ಅವ್ರ ಜೊತೆ ಸೇರಕ್ ಬಿಡ್ಬೇಡ, ಅವನ್ ಆ ಧರ್ಮ ಅಂತೆ ಈ ಧರ್ಮ ಅಂತೆ, ಒಂದಾಗಕ್ ಬಿಡಲ್ಲ, ಜಗಳ ಆಡ್ತಾರೆ, ಕಿತ್ತಾಡ್ತಾರೆ. ಎಷ್ಟೋ ಬಲಿಗಳಾಗಿವೆ, ನರ ಹೋಮ ಆಗ್ಬಿಡಿವೆ ಇದರಿಂದ ನಮ್ ದೇಶ ಯಾವಾಗ ಮುಂದೆ ಬರುತ್ತೆ? ಇದನ್ನೆಲ್ಲ ತೆಗೆದಾಕಿ ಯಾವಾಗ ನಾವು ಇನ್ನು ಮೇಲೆ 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 ಎತ್ತರ ಬೆಳಿತೀವಿ? GDP ಇಂದ, ಹಣದಿಂದ ಅಲ್ಲ, ಮನಸ್ಥಿತಿಯಿಂದ ಯಾವಾಗ ಹೊರಗಡೆ ಬರ್ತೀವಿ? ಬಾಸ್, ನಿಮ್ಗೇನಾದ್ರೂ ನಾನೇನಾದ್ರೂ ತಪ್ಪು ಹೇಳಿದ್ರೆ ಅದಕ್ಕೆ ಕ್ಷಮೆ ಹಚ್ಚಿ. ನನ್ನ ಭಾವನೆಗಳನ್ನ ನಿಮ್ಮ ಹತ್ರ ಹಚ್ಕೊಂಡಿದೀನಿ ಕನ್ನಡಿಗರೇ. ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ಗೇನಾದ್ರೂ ತಪ್ಪು ಮಾತಾಡಿದ್ರೆ ಅದನ್ನು ಕರೆಕ್ಟ್ ಮಾಡ್ಕೊಳಿಕ್ಕೆ ಅಂತ ನಾನು ಕರೆಕ್ಟ್ ಮಾಡ್ಕೊಂತೀನಿ. ನಿಮ್ಮ ಅಭಿಪ್ರಾಯ ನಂಗೆ ತುಂಬಾ ಮುಖ್ಯ. ಸೊ ತಪ್ಪು ಮಾಡಿದ್ರೆ ಕ್ಷಮಿಸಿ ಅಂತ ಕೇಳ್ತಾ, ಆಮೇಲೆ ಕಮೆಂಟ್ ಬಾಕ್ಸ್ ನಿಮ್ದೆ, ನೀವ್ ಏನಂತ ಅನಿಸಿಕೆಗಳನ್ನ ಬರೀತೀರಾ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಲವ್ ಯು, ಬಾಯ್ ಕನ್ನಡಿಗರೇ.